धमकाने का काम हमारे किसी नेता ने किया। आज के शब्द क्या थे राहुल गांधी जी के? राहुल गांधी जी के शब्द थे, यदि मेरे प्रेस कॉन्फ्रेंस के ऊपर जवाब नहीं आया तो देयर विल बी सीरियस कॉन्सिक्वेंसेस, बहुत घातक परिणाम होंगे। सीरियस कॉन्सिक्वेंसेस को अगर हम ट्रांसलेट करते हैं तो हिंदी में अनुवाद बनता है घातक परिणाम होंगे। क्या घातक परिणाम होंगे? उन्होंने यह भी जस्टिफाई किया कि एक दिन ऐसा आ सकता है कि जब हम ऑपोजिशन वाले, अभी भी उनके मुंह में खुद ही कांग्रेस पार्टी के सर्वोच्च नेता के मुख से यह नहीं निकल रहा है कि एक दिन ऐसा भी आ सकता है कि कांग्रेस पार्टी सरकार बना सकती है। He lacks confidence to that extent. उस हद तक उनके मन के अंदर कॉन्फिडेंस और विश्वास नहीं है कि कांग्रेस पार्टी कभी भविष्य में सरकार बना सकती है। वो आज भी कह रहे हैं कि ऐसा समय आ सकता है कि भविष्य में ऑपोजिशन कभी सरकार बना सकती है। तब चुन चुन कर एक एक अधिकारी को, वो कितना भी बड़ा क्यों ना हो, उसको छोड़ा नहीं जाएगा। ये किसकी भाषा है? ಅದೇ ಸಮಯದಲ್ಲಿ ಅಪೀಲ್ ಹಾಕೋಳು ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಅಪೀಲ್ ಹಾಕೋಬೋದಾಗಿತ್ತು ಅವರು. ಅದರಲ್ಲಿ ಮತ್ತೆ ಏನಾದರೂ ತೊಂದರೆಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲವನ್ನು ಕೂಡ ನಾವು ಅವಕಾಶ ಮಾಡಿಕೊಟ್ಟು, ಅದರಲ್ಲಿ ಗ್ರೂಪ್ ಎಯಲ್ಲಿ ಅದರಲ್ಲಿ 21 ವೃಂದಗಳಿದೆ. ಅದರಲ್ಲಿ 854 ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ. ಗ್ರೂಪ್ ಬಿ ಯಲ್ಲಿ 15 ವೃಂದಗಳಲ್ಲಿ 96 ಜನ, ಗ್ರೂಪ್ ಸಿ 27 ವೃಂದಗಳಲ್ಲಿ 4046 ಸಿಬ್ಬಂದಿಗಳು ಅವರಿಗೆ ಇವತ್ತು ನಿಯೋಜನೆ ಆಗಿದ್ದಾರೆ. ಮತ್ತು ಗ್ರೂಪ್ ಡಿ ಯಲ್ಲಿ ಸುಮಾರು 680 ಜನ ವರ್ಗಾವಣೆಗೊಂಡಿದ್ದಾರೆ. ಸೊ ಇದೆಲ್ಲ ಅವರಿಗೆ ಮೇಲ್ಮನವಿ ಹಾಕೋದಕ್ಕೂ ಅವಕಾಶ ಕೊಟ್ಟಿದ್ದು, ಮತ್ತು ಇನ್ನೇನಾದರೂ ಅವ್ರಿಗೆ ಸಮಸ್ಯೆ ಇದ್ದರೆ ಎಲ್ಲವನ್ನು ಕೂಡ ಹಿಯರ್ ಮಾಡಿ ನಾವು ಅದನ್ನು ಮಾಡಿದ್ದೇವೆ. ಸೊ ಇದು ಭಾಳ ಒಂದು ಮುಖ್ಯವಾದಂಥ ವಿಷಯ. ಅದರಲ್ಲಿ ನಮ್ಮ ಉದ್ದೇಶ ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ತಾಯಿ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯಕ್ಕೆ ಆದ್ಯತೆ ಕೊಟ್ಟಿದ್ದೇವೆ. ಸೊ ಏನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಯಾಕೆಂದರೆ ನಮ್ಮ ಹತ್ರ ಸುಮಾರು ವೇಕೆನ್ಸೀಸ್ ಇದೆ. ಸೊ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಈ 3 ಜನನೂ ಇರಬೇಕು. ಯಾರು ಸ್ತ್ರೀರೋಗ ತಜ್ಞರು, ಆಮೇಲೆ ಅರವಳಿಕೆ ತಜ್ಞರು, ಆಮೇಲೆ ಮಕ್ಕಳ ತಜ್ಞರು, 3 ಜನ ಅವರು ಕಂಪಲ್ಸರಿ ಇರಲೇಬೇಕು. ಸೊ ಅದನ್ನು ನಾವು ಅದು ಕ್ರಿಟಿಕಲ್ ಅಂತ ಹೇಳಿ ಆ ಹುದ್ದೆಗಳೆಲ್ಲವನ್ನು ಕೂಡ ತಾಲೂಕು ಆಸ್ಪತ್ರೆಗಳು ಬಹುತೇಕ ಎಲ್ಲ ಭರ್ತಿಯಾಗಿದೆ. ಇನ್ನು ಕೆಲವು ಕಡೆ ಸ್ವಲ್ಪ ಏನಿದೆ ಅದು ಮತ್ತೊಮ್ಮೆ ಇನ್ನೊಂದು ರೌಂಡ್ ಮಾಡ್ತಾ ಇದ್ದಾರೆ. ಅದು ಮಾಡಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಈ 3 ಜನ ಇರಬೇಕಾಗ್ತದೆ.